ವಾಟ್ಸಪ್ ಗೈಸ್ ಎಲ್ಲ ಹೇಗಿದ್ದೀರಾ? D2ಗೆ ಸ್ವಾಗತ. ಸೊ ನಾನೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ನಾನು ಯಾಣ ಕೇವ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಈ ರೂಮ್ ಹೆಂಗಿದೆ ಹಿಂಗೆ ಮಾಡಿಬಿಟ್ಟಿದ್ದೀನಿ ಶೆಟ್. ಸೊ ಬನ್ನಿ ಇವಾಗ ಯಾಣ ಕೇವ್ಸ್ಗೆ ಹೋಗ್ತಾ ಇದ್ದೀನಿ ಬ್ಲಾಗ್ ಹಾಕ್ಕೊಂಡು. ಇಲ್ಲಿಂದ 1 hour ಸಮಥಿಂಗ್ 1 hour 15 minutes ಅಂತ ತೋರಿಸ್ತಿದೆ. ಸೊ ಇಲ್ಲಿಂದ ಹೋಗಿ ಹಂಗೆ ಆನ್ ದ ವೇ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಅದು ನಾನು ಸಡನ್ನಾಗಿ ನೋಡಿ ಬ್ಲ್ಯಾಕ್ ಪ್ಯಾಂಥರ್ ಅಂದ್ಕೊಂಬಿಟ್ಟೆ. ಹಂಗೆ ಇದೆ ಅದು ದೂರದಿಂದ. ಮಸ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ ಗೈಸ್. ಬನ್ನಿ ಇವಾಗ ಹೋಗೋಣ. ಇವಾಗ ಗಾಡಿ ಹತ್ರ ಬಂದು ಹೆಲ್ಮೆಟ್ ಹಾಕ್ಕೊಂಡು ಸೊ ಹೋಗೋಣ. ಸೊ ಯಾಣ ಕೇವ್ಸ್ಗೆ ಇಲ್ಲಿಂದ 1 hour 50 minutes ಹೇಳಿದಂಗೆ. ಸೊ ಹೋಗ್ತಾ ಡ್ರೈವಿಂಗಲ್ಲಿ ನಾನು ಏನು ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಓಡಿಸ್ತಾ ಇರ್ತೀನಿ. ಸೊ ಓಡಿಸ್ಬೇಕು. ಸೊ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೈರೆಕ್ಟಾಗಿ 1 hour ಆದಮೇಲೆ ಯಾಣ ಕೇವ್ಸಲ್ಲಿ ಸಿಗೋಣ. ಸೊ ಬನ್ನಿ ಹೋಗೋಣ. ಇಲ್ಲಿ ಸ್ಕೂಲ್ ನೋಡಿ ಹೆಂಗಿದೆ, ಮಸ್ತಾಗಿದೆ. ಗೋಕರ್ಣ ಸ್ಕೂಲು ಎಲ್ಲ ನೋಡಿ ಸಕ್ಕತ್ತಾಗಿದೆ ಗೈಸ್. ಇವಾಗ ನಾನು ಪೆಟ್ರೋಲ್ ಹಾಕ್ಸಿದ್ದೀನಿ 270 ಹಾಕ್ಸಿದೆ. ಇಲ್ಲಿಗಿತ್ತು ಆ್ಯಕ್ಚುಲಿ ಗೆರೆ. ಸೊ ಆಲ್ರೆಡಿ ಫುಲ್ ಇತ್ತು, ನಾನು ನೋಡ್ಕೊಬೇಕಾಯಿತು. ಸ್ಕ್ಯಾನ್ ಥರ ಆಗಿಬಿಡ್ತು ನನಗೆ. ಅದಕ್ಕೆ ನೆಕ್ಸ್ಟ್ ಟೈಮ್ ನೋಡ್ಕೊಂಬರ್ಬೇಕು ಗೈಸ್. ಯಾರ್ಯಾರು ಬಂದು ಸರಿ ನೆಕ್ಸ್ಟ್ ಟೈಮ್ ನೋಡಿಕೊಂಡು ಪೆಟ್ರೋಲು ಓಪನ್ ಮಾಡ್ಕೊಂಡು ಎಷ್ಟಕ್ಕೆ ಹಾಕ್ಸ್ಬೇಕು ಅಂತ ನೋಡ್ಕೊಂಬರ್ಬೇಕು. ಲೆಟ್ಸ್ ಗೋ. ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಬನ್ನಿ ಹೋಗೋಣ ಗೈಸ್. ಇವಾಗ ಯಾವುದೋ ಹೋಟ್ಲಿಗೆ ಬಂದು ಪೂರಿ ತಿಂತಾಯಿದ್ದೀನಿ, ಚೆನ್ನಾಗಿದೆ ನೋಡಿ ಹೆಂಗಿದೆ ಹೋಟ್ಲು. ಹಂಗೆ ಇವಾಗ ನಾವು ತಿನ್ಬಿಟ್ಟು ಸೊ ಇಲ್ಲಿಂದ ಒಂದು 50 minutes ಇದೆ. ಲೆಟ್ಸ್ ಗೋ. ಬೇಡ ಮಾಡೋದು ಬೇಡ, ತಿನ್ಬಿಟ್ಟು ಹೋಗೋಣ. ಸೊ ಗೈಸ್ ಇವಾಗ ನಾನು ಯಾಣ ಕೇವ್ಸ್ 0.5 kilometers ಇದೆ ಇಲ್ಲಿ ಗಂಟ. ಸೊ ಎಂಟರ್ ಆಗಿದ್ದೀನಿ. ಲೆಟ್ಸ್ ಗೋ. ಇವಾಗ 0.5 kilometers ನಾನು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಂತೆ. ಎಂಟ್ರಿ ಟಿಕೆಟ್ಸ್ ತೊಗೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್. ಕ್ರೇಜಿ ಮಸ್ತಾಗಿದೆ ನೋಡಿ, ಎಷ್ಟು ಸೈಲೆಂಟಾಗಿದೆ. ನೋಡಿ ಗೈಸ್ ಹೆಂಗಿದೆ ವೀವ್, ಮಸ್ತಾಗಿದೆ. ಲೆಟ್ಸ್ ಗೋ. ಹಿಂಗೇ ಹೋಗ್ಬೇಕು, ಬನ್ನಿ ಹೋಗೋಣ ಗೈಸ್. ಅಲ್ಲೊಂದು ಮನೇನ ಸ್ಕೂಲ್ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಮಸ್ತಾಗಿದೆ ನೋಡಿ. ಅಲ್ಲಿ ಇಲ್ಲಿಂದ ಹಿಂಗೆ ಹಂಗೆ ಅದು ಯಾಣ ಕೇವ್ಸ್. ವೀವ್ ಹಿಂಗಿರ್ಬಾರ್ದು ಆ ಮನೆಯಲ್ಲಿ. ಇಲ್ಲಿಂದ ಕೆಳಗೆ ಮಸ್ತು ಲೈಫು. ಆ ಥರ ಒಂದು ಸತಿ ಲೀಡ್ ಮಾಡಬೇಕು ಲೈಫ್ನ. ಅದಕ್ಕೆ ಸೋಲೋ ಟ್ರಾವೆಲ್ ಬಂದಿರೋದು. ಸೀದೇರ್ ಮಸ್ತಾಗಿದೆ ಫುಲ್ಲು. ಹೆಂಗಿದೆ ನೋಡಿ, ಅದು ನೋಡಿ ಹೆಂಗಿದೆ ಗೈಸ್. ಆ್ಯಕ್ಚುಲಿ ನನಗೆ ಗೊತ್ತಿರಂಗೆ ಈ ಸ್ಟೋರಿ ಬಂದುಬಿಟ್ಟು ಯಾಣ ಹೆಂಗೆ ಫಾರ್ಮ್ ಆಯಿತು ಯಾಣ ಕೇವ್ಸ್ ಅಂತ. ಸೊ ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಸೊ ಅವಾಗ ಆ ರಾಕ್ಷಸ ಏನು ಮಾಡ್ತಾನೆ, ತಪಸ್ಸೆಲ್ಲ ಮಾಡಿಬಿಟ್ಟು ಶಿವ ಹತ್ರ ವರ ಕೇಳಕ್ಕೆ ಹೋಗ್ತಾನೆ. ಆ್ಯಂಡ್ ಶಿವ ಏನು ವರ ಕೇಳ್ತಾನೆ ಅಂದರೆ, ನಾನು ಯಾರು ತಲೆ ಮೇಲೆ ಅವ್ರನ್ನ ಮುಟ್ತಿನೋ ಅವರೆಲ್ಲ ಭಸ್ಮ ಆಗಿಬಿಡ್ಬೇಕು ಅಂತ. ಸೊ ಶಿವ ವರ ಕೊಟ್ಟಾಗ ಸೊ ಆ ಶಿವ ಮೇಲೆ ಭಸ್ಮ ಇಟ್ಕೊಂಡು ಶಿವ ಮೇಲೆ ಟೆಸ್ಟ್ ಮಾಡೋಕ್ಕೆ ಹೋಗ್ತಾನೆ, ಏನಂದರೆ ಮುಟ್ಟಕ್ಕೆ. ಸೊ ಅವ್ರ ತಲೆ ಮೇಲೆ ಶಿವ ಮೇಲೆ ಹೋದಾಗ ಶಿವ ವಿಷ್ಣು ಹತ್ರ ಹೆಲ್ಪ್ ಕೇಳಕ್ಕೆ ಹೋಗ್ತಾನೆ, ಈ ಥರ ಬರ್ತಿದೆ ಅಂತ. ಅದೇ ನನ್ನ ಮೇಲೆ ಅವ್ನು ಇಕ್ತಿದ್ದಾನೆ ಅಂತ. ಸೊ ವಿಷ್ಣು ಏನು ಮಾಡ್ತಾರೆ, ಮೋಹಿನಿ ರೂಪದಿಂದ ಮಾಯ ಮಾಡಿಕೊಂಡು ಸೊ ಭಸ್ಮ ಹತ್ರ ಹೋಗ್ತಾನೆ. ಆಮೇಲೆ ಭಸ್ಮ ಹತ್ರ ಹೋಗಿ ಮೋಹಿನಿ ರೂಪದಲ್ಲಿ ಫುಲ್ ಮಾಯ ಮಾಡಿಸಿ ಅದನ್ನು ಭಸ್ಮನೇ ಫುಲ್ಲು ಇಟ್ಕೊಬೇಕು, ಅಂದರೆ ತಲೆ ಮೇಲೆ ಆ ಥರ ಮಾಯ ಮಾಡಿಸಿ ಆವಾಗ ಭಸ್ಮಾಸುರನೇ ಆಗ್ತಾನೆ. ಸೊ ಅದು ಈ ಕೇವ್. ಆ್ಯಂಡ್ ಇದು ಬೋರ್ಡ್ ಮೇಲೆ ಇದ್ದಿದ್ದು ನಾನು ಹೇಳ್ತಾ ಇದ್ದೀನಿ. ಓಕೆ, ಕಮ್ ಲೆಟ್ಸ್ ಗೋ ಇನ್ಸೈಡ್ ಭೈರವೇಶ್ವರ ಟೆಂಪಲ್. ಬಟ್ ಒಳಗೆ ಫೋನ್ ಇಲ್ಲ, ದರ್ಶನ ಮಾಡ್ಕೊಂಡು ಹೋಗೋಣ. ಗೈಸ್ ಎಷ್ಟು ಪೀಸ್ ಆಗಿದೆ ಗೊತ್ತಾ ಇಲ್ಲಿ.
ವಾಟರ್ ಅಲ್ಲಿಂದ ಬರ್ತಿದೆ, ಇಲ್ಲಿಂದ ಬಂದು ಇಲ್ಲಿಂದ ಹೋಗ್ತಿದೆ ನೋಡಿ. ನೋಡಿ ಅಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ ಗೈಸ್, ಸಕ್ಕತ್ತಾಗಿದೆ. ಇದೆಲ್ಲ ಬೇರೆ ರಾಕ್ ಅನ್ಸುತ್ತೆ, ರಾಕೆ ಬಂದೇನೆ ಬೇರೆ ನೋಡಿ, ಟೆಕ್ಸ್ಚರೇ ಬೇರೆ ಗೈಸ್. ಇದು ನೋಡ್ತಾ ಇದ್ದೆ ಟೆಕ್ಸ್ಚರೇ ಒಂಥರ ದೂರದಿಂದ ನೋಡಿದ್ರೆ ಐರನ್ ಥರ ಕಾಣುತ್ತೆ, ಬಟ್ ದಿಸ್ ಈಸ್ ರಾಕ್ ನೋಡಿ. ಇದೆಲ್ಲ ಇವಾಗ ಗೊತ್ತಾಗುತ್ತೆ, ದೂರದಿಂದ ಏನು ಕಾಣುತ್ತೆ ಐರನ್ ಥರ, ಸಿ, ಬಟ್ ದಿಸ್ ಈಸ್ ಅ ರಾಕ್. ಹಿಂಗಿದು ಅಂಥ ಟೆಕ್ಸ್ಚರ್ ನೋಡಿ ಗೈಸ್. ಇವಾಗ ಇದ್ರ ಮಧ್ಯದಲ್ಲಿ ಹೋಗ್ಬೇಕು, ಒಬ್ಬರು ಹೋಗ್ಬೋದು ಅಷ್ಟೇ ನೋಡಿ. ಹೋಗಿ ಇದೆಲ್ಲ ವಾಟರ್, ಆ್ಯಕ್ಚುಲಿ ಮೊದಲು ವಾಟರೆಲ್ಲ ನೋಡಿ ಇದೆಲ್ಲ ಹೋಗ್ತಿತ್ತು, ಬಟ್ ಇವಾಗ ಹೆಂಗೆ ಮಾಡಿದೆ, ಏನೂ ಇಲ್ಲ, ನೋ ವಾಟರ್, ನಥಿಂಗ್ ನೋಡಿ. ಗೈಸ್ ಸಿ ದಿಸ್ ವ್ಯೂ, ಸಕ್ಕಾಗಿದೆ ಸಿ ಗೈಸ್. ಇಷ್ಟೇ ಗೈಸ್ ಇರೋದು ಇಲ್ಲಿಂದ. ಇದೊಂದು ಚೆನ್ನಾಗಿದೆ ನೋಡಿ, ಇದು ಯಾವ ದೇವಸ್ಥಾನನ ಇದು? ಲೆಟ್ಸ್ ಗೋ ಗೈಸ್, ಇದೆ ವ್ಯೂ ನೋಡ್ಕೊಳ್ಳಿ ಆಚೆ ಫುಲ್ಲು. ಓ ಇದು ವೇಣುಗೋಪಾಲ ಸ್ವಾಮಿ ಗೈಸ್, ಬಾಗಿಲಾಕಿದ್ದಾರೆ. ಅಲ್ಲೊಂದು ಬರ್ಡ್ ನೋಡಿ, ಇವಾಗ ಹೆಂಗಿದೆ ಆ ಬರ್ಡ್, ಸಕ್ಕ ಇದೆ. ಅದು ಯಾವ ಬರ್ಡ್ ಅಂತಲೇ ಗೊತ್ತಾಗ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಹಾಕಿ. ಸಕ್ಕ ಇದೆ, ವೈಟು ಮತ್ತು ಕತ್ತತ್ರ ಫುಲ್ ಬ್ಲೂ. ಇವಾಗ ರೂಮ್ ಖಾಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತು 8:30ಗೆ ಬಸ್ ಇದೆ, ಲೆಟ್ಸ್ ಗೋ. ಇವಾಗ ಇನ್ನೂ 8:30 ಗಂಟೆ ಏನು ಮಾಡೋದು ನೀವೇ ನೋಡಿ ಎಲ್ಲಿಗೆ ಹೋಗ್ತೀನಿ ಅಂತ. ಗಾಡಿ ನಿಲ್ಸಿದ್ದೀನಿ, ವ್ಯೂ ನೋಡ್ತೀರಾ ಹೆಂಗಿದೆ ನೋಡಿ, ಕ್ರೇಜಿಯಾಗಿದೆ. ಇದು ನಾನು ಎಲ್ಲಿ ಬಂದಿರೋದು ಗೊತ್ತಾ? ನಾನು ಬಂದಿರೋದು ಜಟಾಯು ತೀರ್ಥ. ಅಲ್ಲಿಂದ ನೋಡಿ ಅಲ್ಲಿ ವ್ಯೂ ನೋಡಿ ಗೈಸ್ ಹೆಂಗಿದೆ, ವಾವ್ ಕ್ರೇಜಿ. ಇಲ್ಲಿ ಕುತ್ಕೊಂಡ್ರೆ ವ್ಯೂ ಹೆಂಗಿದೆ ನೋಡಿ, ಕ್ರೇಜಿಯಾಗಿದೆ. ಸೊ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕೆಫೆಗೆ ಹೋಗ್ತೀವಿ. ಲೆಟ್ಸ್ ಗೋ. ಫುಲ್ ಏನೂ ಇಲ್ಲ ಅಲ್ಲಿ ಗೈಸ್. ಎಷ್ಟು ಪೀಸ್ ಆಗಿದೆ ಗೊತ್ತಾ, ಹೆಂಗಿದೆ ನೋಡಿ ಗೈಸ್, ಸಕ್ಕಾಗಿದೆ ನೋಡಿ. ಇಲ್ಲಿ ಸನ್ಸೆಟ್ ಇನ್ನೇನು ಆಗ್ತಿದೆ, ಎಲ್ಲೂ ಕಾಣ್ತಿಲ್ಲ ಅಲ್ಲಿ, ಫುಲ್ ಎಲ್ಲಿ ನೋಡಿದ್ರೂ ನೀರು, ಸಖತ್ ಸೈಲೆಂಟ್ ಆಗಿದೆ. ನನಗೆ ಆ್ಯಕ್ಚುಲಿ ಏನೂ ಮಾತಾಡೋಕ್ಕೆ ಬರ್ತಿಲ್ಲ ಅಷ್ಟು. ನಾನು ಇವಾಗ ಫುಲ್ ಸೈಲೆಂಟಾಗೆ ಹಂಗೆ ಸನ್ಸೆಟ್ನ ನೋಡಿಕೊಂಡು, ಇಲ್ಲಾಂದರೆ ಇಲ್ಲೇ ಕೆಫೆ ಇದೆ ಹತ್ರ, ಸೊ ಕೆಫೆಗೆ ಹೋಗಿ ಅಲ್ಲಿ ಹೋಗೋಣ. ಲೆಟ್ಸ್ ಗೋ. ಇವಾಗ ಕೆಫೆಗೆ ರೀಚ್ ಆಗಿದ್ದೀನಿ.
ಮಂತ್ರ ಕೆಫೆ ಹೆಂಗಿದೆ ನೋಡಿ, ಸಕ್ಕ ಇದೆ. ಸನ್ಸೆಟ್ಟು ನೋಡಿ ಮಸ್ತಾಗಿದೆ, ಫುಲ್ ಇದೆ, ಸಕ್ಕ ಇದೆ ಗೈಸ್. ಲೆಟ್ಸ್ ಗೋ, ಬನ್ನಿ ಅಲ್ಲೋಗಿ ಆರ್ಡರ್ ಮಾಡೋಣ ನೋಡಿ. ಲೆಟ್ಸ್ ಗೋ ಗೈಸ್. ಕ್ಯಾರಮೆಲ್ ಲ್ಯಾಟೆ ಕಾಫಿ ಸಕ್ಕ ಇದೆ, ಟೇಸ್ಟ್ ಮಾಡೋಣ. ಓಹ್, ಎತ್ತಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಚೆನ್ನಾಗಿದೆ, ಸ್ವಲ್ಪ ಸ್ಟ್ರಾಂಗ್ ಕೊಡಬೇಕಾಯಿತು ಗೈಸ್. ಮ್ಯಾಂಗೋ ಶೇಕ್ ಬಂದಿದೆ, ಕುಡಿಯೋಣ. ಗೈಸ್, ಚಿಕನ್ ಗೀ ರೋಸ್ಟ್ ಆರ್ಡ್ರ್ ಮಾಡಿದ್ದೀನಿ, ಬಂದಿದೆ. ಇದನ್ನು ತಿಂದ್ಬಿಟ್ಟು ಬಸ್ 8 o'clock ಹೋಗಿದೆ. ಇವಾಗ ಟೈಮ್ ಬಂದುಬಿಟ್ಟು 7:25. ಲೆಟ್ಸ್ ಗೋ, ತಿಂದ್ಬಿಟ್ಟು ಮನೆಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೋಲೋ ಟ್ರಿಪ್ ಇನ್ ಮೈ ಲೈಫ್ ಟೈಮ್, ಫಸ್ಟ್ ಟೈಮ್. ಲೆಟ್ಸ್ ಗೋ ಗೈಸ್. ಬಸ್ ಬರುತ್ತೆ, ಹತ್ಕೊಂಡು ಹೋಗೋಣ. ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್.